ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ನಾವು ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಸಾಟರ್ಡೆ ನೈಟೇ ಹೋಗೋಣ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡ್ವಿ. ಆದರೆ ಊಟ ಮಾಡಬೇಕಲ್ವ, ಮತ್ತೆ ಔಟ್ಸೈಡ್ ಹೋಗಿ ಹೋಟೆಲ್ ತಿನ್ನೋದು, ಸುಮ್ಮನೆ ದುಡ್ಡು ಕೊಟ್ಟು ಊಟ ಕೂಡ ಚೆನ್ನಾಗಿರಲ್ಲ ಅಂದ್ಕೊಂಡು ಮನೆಯಲ್ಲೇ ಬೇಗ ಆಗೋ ರೀತಿ ಮುದ್ದೆ ಮಾಡಲಿಕ್ಕೆ ಇಟ್ಟಿದ್ದೆ. ಫಸ್ಟ್ ಟೈಮ್ ನಾನು ಮುದ್ದೆ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು. ನಮ್ಮ ಮನೆಯವ್ರು ಸಹ ಗೈಡ್ ಮಾಡಿದರು, ಹೇಗೆ ಮಾಡಬೇಕು ಏನು ಅಂತ ಅವ್ರು ಹೇಳ್ಕೊಡ್ತಾಯಿದ್ರು, ಈ ಥರ ಮಾಡು ಅಂತ. ನಾವೆಲ್ಲ ರೊಟ್ಟಿ ಮಾಡ್ತಾಯಿದ್ವಿ. ರೊಟ್ಟಿ ಮಾಡೋದು ಲೇಟ್ ಆಗುತ್ತೆ ಅಂದ್ಕೊಂಡು ನಮ್ಮ ಮನೆಯಲ್ಲ ನೋಡ್ತಿರಲ್ಲ, ರೊಟ್ಟಿನೇ ಮಾಡಿಕೊಂಡು ತಿಂತಾಯಿದ್ವಿ. ವಾರಕ್ಕೊಂದು ಟೈಮ್ ದೊಡ್ಡಮ್ಮ ಮಾತ್ರ ಮುದ್ದೆ ಮಾಡ್ತಾಯಿದ್ರು. ನಮ್ಮೂರಲ್ಲಿ ನಮ್ಮಮ್ಮ ಯಾವಾಗಲೂ ರೊಟ್ಟಿ ಮಾಡ್ತಿದ್ರು, ಚಿಕ್ಕಮ್ಮಂದರು ಸಹ ರೊಟ್ಟಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಮುದ್ದೆ ಮಾಡೋಣ ಅಂದ್ಕೊಂಡು, ಬೇಗ ಆಗುತ್ತಲ್ಲ ಅಂದ್ಕೊಂಡು ಮುದ್ದೆ ಮಾಡಿದ್ವಿ. ನಮ್ಮ ಮನೆಯವ್ರು ರೊಟ್ಟಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಮುದ್ದೆನೇ ಮಾಡಿಬಿಡು ಅಂತ ಹೇಳಿದರು. ನಾನು ಬೈದಲ್ಲೇ ಮಾಡ್ಕೊತಾನೆ ಹೋದೆ. ಬಟ್ ಯಾವುದೇ ರೀತಿ ಒಂದು ಗಂಟೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಮಾಡಿದ್ದಾಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತಂಬಳಿ ಕೂಡ ಮಾಡಿದ್ದೆ, ಅದು ಕೂಡ ಚೆನ್ನಾಗಿತ್ತು. ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಕೆಲವೊಂದು ಟೈಮ್ ಫಸ್ಟ್ ಟೈಮ್ ಮುದ್ದೆ ಮಾಡಿದಾಗ ಕಷ್ಟಪಟ್ಟು ತಿಂತಾರೆ, ಬಟ್ ನಮ್ಮ ಮನೆ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯಿಂದನೇ ಟ್ರೈನ್ ಇತ್ತು, ಹಾಗಾಗಿ ಟ್ರೈನು ಫುಲ್ ಖಾಲಿ ಇತ್ತು. ಹಾಗಾಗಿ ಟ್ರೈನ್ ಹತ್ಕೊಂಡೋದ್ವಿ. ಹೋಗ್ಬಿಟ್ಟು ಸೀದಾ ಮೆಜೆಸ್ಟಿಕಲ್ಲಿ ಇದು ಮೆಜೆಸ್ಟಿಕ್ಗೆ ಟ್ರೈನ್ ವೇಟ್ ಮಾಡಿದ್ವಿ ಅಂದರೆ 1.5 ಅವರ್ ವೆಯ್ಟ್ ಮಾಡಿದ್ದೀವಿ. ಟ್ರೈನು 11:45 ಬರೋದು. ಎಷ್ಟು ಲೇಟಾಗಿ ಬಂತು ಅಂದರೆ ತುಂಬಾ ಬೇಜಾರಾಗೋಗ್ಬಿಡ್ತು ನನಗೆ. ನಾನಂತೂ ನಮ್ಮ ಮನೆಯವ್ರ ಮೇಲೆ ಅಷ್ಟು ಕೋಪ ಬರ್ತಾಯಿತ್ತು ಅವ್ರ ಮೇಲೆ. ಆದರೂ ವೆಯ್ಟ್ ಮಾಡಿ ಸಮಾಧಾನದ ಇತ್ತು. ಟ್ರೈನ್ ಫೈನಲಿ ಬಂತು, ಸೀಟ್ ಕೂಡ ಸಿಕ್ತು. ಸೀದಾ ನಮ್ಮ ಮನೆಯವರ ಅಕ್ಕ ಊರಿಗೆ ತಲುಪಿದ್ವಿ. ಅಲ್ಲಿ ಸಹ ಅಷ್ಟೊತ್ತಲ್ಲಿ ಆಟೋ ಕೂಡ ಇರಲಿಲ್ಲ. ಅವ್ರ ಭಾವ ಅವ್ರಿಗೆ ಕಾಲ್ ಮಾಡಿದರು, ಅವ್ರು ಕೂಡ ಪಾಪ ರೈಲ್ವೆ ಸ್ಟೇಷನಿಗೆ ಬಂದರು. ಅಷ್ಟೊತ್ತಲ್ಲಿ ಅವ್ರಿಗೆ ಫೋನ್ ಮಾಡಿದ್ರು ಸಹ ನೆಟ್ವರ್ಕ್ ಪ್ರಾಬ್ಲಮ್ಮು. ಅಲ್ಲಿ ಸಹ ಒಂದು 15-20 ಮಿನಿಟ್ಸ್ ಅಲ್ಲಿ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ಕಾಲ್ ಕನೆಕ್ಟ್ ಆಯಿತು. ಫೈನಲಿ ಅವರು ಸಹ ಬಂದರು, ನಮ್ಮನ್ನ ಸೀದಾ ಮನೆಗೆ ಕರ್ಕೊಂಡೋದ್ರು. ಇದೇ ಅವರ ಮನೇಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಬಿಲ್ಡಿಂಗ್. ಇನ್ನೂ ಅವರು ಹಂತವಾಗಿ ಮನೆಯನ್ನು ಕಟ್ತಾಯಿದ್ದಾರೆ. ಫೈನಲಿ ಮನೆ ಓಪನಿಂಗ್ ಕೂಡ ಮಾಡಿದರು. ತುಂಬ ಚೆನ್ನಾಗಿದೆ ಅವ್ರ ಮನೆ. ಅವ್ರ ಜೊತೆಗೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಆ ಒಂದು ಸಂಡೇ ಫುಲ್ಲು ಸಖತ್ತಾಗೇ ಇತ್ತು ಆ ದಿನ ಅಂತಲೇ ಹೇಳ್ಬೋದು. ಇದು ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಆಯಿತು. ಹಳ್ಳಿ ಜೀವನ ಒಂಥರ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸು. ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಅವರಾಯಿತು, ಅವ್ರ ಮನೆ ಆಯಿತು, ಕೆಲಸದ ಪ್ರೆಷರ್ ಇರಲ್ಲ. ಮೇನಾಗಿ ಟ್ರಾಫಿಕ್ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ, ಆರಾಮಾಗಿರ್ಬೋದು ಮನೇಲಿರೋರು. ನಾವು ಸ್ವಲ್ಪ ಕೆಲಸ ಮಾಡೋದ್ರಿಂದ ನಮಗೆ ಟ್ರಾಫಿಕ್ ಅದು ಇದು ಅಂತ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅಲ್ಲಿ. ಬಟ್ ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ, ಪೀಸ್ಫುಲ್ಲಾಗಿತ್ತು. ಆಮೇಲೆ ಆ ದಿನ ತುಂಬಾ ಚೆನ್ನಾಗಿ ಕಳೆದ್ವಿ. ಟೈಮೇ ಹೋಗ್ತಾ ಇರಲಿಲ್ಲ. ಇಲ್ಲಾದರೆ ಎಷ್ಟು ಬೇಗ ಟೈಮ್ ಕಳೀತಾ ಇದ್ವಿ. ಬಟ್ ಊರಲ್ಲೆಲ್ಲ ಟೈಮೇ ಹೋಗೋದು ಗೊತ್ತಾಗಲ್ಲ, ಫ್ಯಾಮಿಲಿ ಜೊತೆ ಇರೋದ್ರಿಂದ. ಸ್ವಾಗತ. ನಾನು ಚಂದ್ರಿಕಾ. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ 7 ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. 6 o'clock ಆಗಿದೆ ಅಲ್ವಾ, 6:30 ಆಗಿದೆ. ತುಂಬ ಖುಷಿ ಆಗ್ತಿದೆ ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು. ನಮ್ಮ ಕಡೆ ಎಲ್ಲ ನೋಡ್ತೀರ, ದಾವಣಗೆರೆ ಸಿಟಿ ಅಂತ ತಕ್ಷಣ ಎಲ್ಲ ಕಡೆ ವೆಹಿಕಲ್ಸು ಅದು ಇದು ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ತುಂಬ ಖುಷಿ ಆಗ್ತಿದೆ. ಇವನು ತೆಂಗಿನ ತೋಟ ಆಗಿರ್ಬೋದು, ಅಡಿಕೆ ತೋಟ ಎಲ್ಲ ಇರೋದು ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಮತ್ತು ಕೆಲವೊಂದು ಸ್ವಲ್ಪ ಟೈಮ್ ಇರೋದ್ರಿಂದ ರೀಲ್ಸ್ ಎಲ್ಲ ಮಾಡಿದ್ರೆ ನಮ್ಮ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಜೊತೆಗೆ ಡ್ಯಾನ್ಸ್ ಮಾಡಿದರು. ಅದೇನು ಸಿಕ್ಕಾಪಟ್ಟೆ ಆ ಡ್ಯಾನ್ಸ್ ನೋಡಿ ಅಂತೂ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ಮದುವೆ ಆದಾಗಿಂದ ನಾನು ಯಾವತ್ತೂ ನಕ್ಕೇ ಇರಲಿಲ್ಲ, ಅಷ್ಟು ನಕ್ಕಿದ್ದೆ ಅವ್ರು ಮಾಡಿ ಡ್ಯಾನ್ಸ್ ನೋಡಿ. ಸಂಡೇ ವ್ಲಾಗ್ ಅಷ್ಟಾಗಿ ನಾನು ಶೂಟ್ ಮಾಡಿಲ್ಲ. ಮನೆ ಕೆಲಸ ಅಂದರೆ ಅವ್ರ ಮನೆಗೆ ಜಸ್ಟ್ ಕೆಲಸ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಏನೂ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಹೊರಗಡೆ ಹೋಗಿ ಬರೋಣ ಅಂತಂದು ಬಂದಿದ್ದು. ತುಂಬಾ ಖುಷಿ ಆಗ್ತಿದೆ. ಆಲ್ಮೋಸ್ಟ್ 2-3 hours ಆಯಿತು ನಾವು ಹೊರಗಡೆ ಬಂದು. ಆದ್ರೂ ತುಂಬಾ ಅಂದರೆ ಅದನ್ನ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ಸಾಟರ್ಡೆ ಎರಡೂ ವ್ಲಾಗ್ನ ನಾನು ಮಿಕ್ಸ್ ಮಾಡಿಬಿಟ್ಟು ನಾನು ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲಿ, ಎಜೆ ಯೂಟ್ಯೂಬ್ ಚಾನಲ್. ಸೊ ಯಾರು ಮಿಸ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ತುಂಬಾ ಖುಷಿ ಇತ್ತು. ಹಳ್ಳಿ ಜೀವನ ಎಷ್ಟು
ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಕಳೆದಂತಹ ಈ ದಿನಗಳು. ನೀವು ನೋಡ್ತಾ ಇರ್ಬೋದು, ಹೊರಗಡೆ ವಾತಾವರಣ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಅದ್ರ ಜೊತೆ ಬೆರೆತು ಜೀವನ ನಡೆಸ್ತಾರೆ ಹಳ್ಳಿ ಜನ ಅನ್ನೋದಕ್ಕೆ ನಾನು ಹೋಗಿದಂಥ ಈ ದಿನವೇ ಬೆಸ್ಟ್ ಎಕ್ಸಾಂಪಲ್. ನನಗಂತೂ ತುಂಬಾ ಖುಷಿ ಆಯಿತು ಈ ದಿನ. ನೆಕ್ಸ್ಟ್ ಯಾವ ರಜಾ ಸಿಗುತ್ತೋ ಸಂಡೇ ನಮ್ಮ ಮನೆಯವರಿಗೆ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಏನೇ ಮಾಡಿದ್ರು ಎಷ್ಟೇ ದಿನ ಇದ್ದರೂ ಮತ್ತೆ ರಿಟರ್ನ್ ನಮ್ಮೂರಿಗೆ ನಾವು ಬರಲೇಬೇಕಾಗುತ್ತೆ. ಸೊ ಇವತ್ತಿನ ದಿನ ತುಂಬಾ ಖುಷಿ ಇತ್ತು, ಹೇಳಲಿಕ್ಕೆ ಆಗಲ್ಲ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.